ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನನ್ನ ಡೈಲಿ ರೊಟೀನ್ನ ನಿಮಗೆ ತೋರಿಸ್ತಿದ್ದೀನಿ. ಸೊ ಈಗ ಎಲ್ಲ ಸ್ಕೂಲಿಗೂ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ. ನಮಗೂ ಟೀಚರ್ಸ್ಗೂ ಕೂಡ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನಮಗೆ 1 ಮಂತು ಹಾಲಿಡೇ ಇದೆ. ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ನಾವು ಮನೇನ ಚೇಂಜ್ ಮಾಡಿದ್ವಿ, ಅಪ್ಕಮಿಂಗ್ ವೀಡಿಯೋಸ್ಗಳು ನೆಕ್ಸ್ಟ್ ಮನೆಯಲ್ಲಿ ಮಾಡ್ತೀನಿ ಅಂತ. ಇದು ನಮ್ಮ ಹೊಸ ಮನೆ, ಬೇರೆ ಮನೆಯಿಂದ ಮಾಡ್ತಿರೋ ಫಸ್ಟ್ ವ್ಲಾಗು. ಸೊ ಬೆಳಗ್ಗೆನೇ ಎದ್ದು ನನ್ನ ತಲೆಗೆ ಆಯಿಲೆಲ್ಲ ಹಾಕ್ಕೊಂಡೆ. ಸೊ ತುಂಬ ಹೀಟ್ ಇರೋದ್ರಿಂದ ವೆದರ್ ಕಂಡೀಷನ್ ಕೂಡ ಕ್ಯಾಸ್ಟರ್ ಆಯಿಲೆಲ್ಲ ಹಾಕ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಯೂಶಲಿ ನಮ್ಮ ಕೆಲಸಗಳು ಕಿಚನ್ನು, ಬೆಡ್ರೂಮ್ ಮಡಿಸೋದು, ಕ್ಲೀನ್ ಮಾಡೋದು, ಇದರಿಂದನೇ ಡೇ ಸ್ಟಾರ್ಟ್ ಆಗುತ್ತೆ. ನಂದು ಹಾಗೆ. ಸೊ ಆಯಿಲೆಲ್ಲ ಫಸ್ಟ್ ಹಾಕೋಬಿಡೋಣ, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ತಲೆಗೆ ಎಲ್ಲ ಆಯಿಲ್ ಎಲ್ಲ ಹಾಕ್ಕೊಂಡು ರೂಮಿಗೆ ಬಂದು ಫಸ್ಟು ಬೆಡ್ಡು ಎಲ್ಲ ನೀಟಾಗಿ ಮಡಚಿ ನೀಟಾಗಿಡ್ತಿದ್ದೀನಿ. ಯಾಕೆ ಅಂದರೆ ಹಿಂದಿಂದು ಕಾಲದವರು ಒಂದು ಪದ್ಧತಿ ಇದೆ. ಸೊ ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಬೆಡ್ ಏನಿರುತ್ತೆ ಅದನ್ನ ಚಾಪೆ ಅಥವಾ ಕೆಳಗಡೆ ಮಲಗಲಿ ಅಥವಾ ಬೆಡ್ ಮೇಲೆ ಮಲಗಲಿ, ಅದು ಬೆಡ್ಡನ್ನು ನೀಟಾಗಿ ಎಲ್ಲ ಬೆಡ್ಶೀಟೆಲ್ಲ ಮಡಚಿನೇ ಎದ್ದೇಳಬೇಕು ಅಂತ. ಸೊ ನಾನು ಅಲ್ಲಿಂದನೇ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಇದನ್ನು ನಾನು ಏನು ತೋರಿಸ್ತಿದ್ದೀನಿ, ಇದು ಮೀನ್ಸ್ ಮೇಲ್ಗಡೆ ಕಸ ಎಲ್ಲ ತೆಗಿಯೋಕ್ಕೆ ಯೂಸ್ ಮಾಡ್ತಿರೋದು ನಾನು ಡಿಮಾರ್ಟಲ್ಲಿ ರೀಸೆಂಟಾಗಿ ತೊಗೊಂಡಿದ್ದು. ತುಂಬ ಕಡಿಮೆ ಬೆಲೆ, 50 ರುಪೀಸೋ 70 ರುಪೀಸೋ ಇತ್ತು. ತುಂಬ ಒಳ್ಳೆ ಪ್ರಾಡಕ್ಟು. ನೀವು ಅದನ್ನ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಡಸ್ಟ್ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಎಲ್ಲ ಆದಮೇಲೆ ನಾನು ಕಿಚನಿಗೆ ಬಂದೆ. ಸೊ ಈಗ ನನ್ನ ರೊಟೀನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಿಫೋರ್ ನಾನು ಬ್ರೇಕ್ಫಾಸ್ಟ್ನ ತಿನ್ನೋಕ್ಕೂ ಮುಂಚೆ ಒಂದು ರಾಗಿ ಮಾಲ್ಟ್ನ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಲೇಟಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೋತಿದ್ದೀನಿ. ಯೂಶಲಿ ವರ್ಕೆಲ್ಲ ಇದ್ದಾಗ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆ ಥರ ಹೋಗ್ತಿದ್ದೆ. ಈಗ ಮನೇಲೇ ಇರೋದ್ರಿಂದ ಆರಾಮಾಗಿ ಈ ಪೌಡರ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಇವಾಗ ರೀಸೆಂಟಾಗಿ ಆಲ್ಮೋಸ್ಟ್ 20 ಧಾನ್ಯಗಳನ್ನ ಯೂಸ್ ಮಾಡಿ ಅದನ್ನ ಮಾಡ್ಕೊಂಡಿದ್ದೀನಿ. ನಾನು ಹಳೇ ಲಾಗಲ್ಲಿ ತೋರಿಸಿದ್ದೀನಿ ನೋಡಿ, ಧಾನ್ಯಗಳೆಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊಂಡಿರೋದು ಇದು. ಸೊ ಇದನ್ನ ಒಂದು 2 ಸ್ಪೂನಷ್ಟು ತೊಗೊಂಡು ಒಂದು ಬೌಲ್ಗೆ ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕಾಯಿಸಿರೋ ನೀರಿಗೆ ನೀವು ಹಾಕ್ಕೋಬೇಕಾಗುತ್ತೆ. ಸೊ ನಾನು ಆಲ್ಮೋಸ್ಟ್ ಅದು ನನಗೆ 4-5 ಮಂತ್ಸ್ ಆಗೋಷ್ಟು ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಅದನ್ನ ಒಂದು ಕಂಟೈನರಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಬಾಕ್ಸಲ್ಲಿ. ನೀವು ಬೇಕು ಅಂದರೆ ಆ ರೆಸಿಪಿ ಡೀಟೇಲಾಗಿ ಬೇಕು ಅಂದರೆ, ಇನ್ನು ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದರ ರೆಸಿಪಿ ಬಗ್ಗೆ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಸೊ 2 ಸ್ಪೂನ್ ಅಷ್ಟು ಈ ಪೌಡ್ರನ್ನ ತೊಗೊಂಡು ಈ ಥರ ಮಿಕ್ಸಪ್ ಮಾಡಿ ನೀರಲ್ಲಿ, ಆಮೇಲೆ ಬಾಯ್ಲ್ ಆಗಿರೋ ನೀರಿಗೆ ಹಾಕಿ ನೀವು ಮಿಕ್ಸ್ಡಪ್ ಮಾಡಿ ಅದಕ್ಕೆ ಸಾಲ್ಟ್ ಅಥವಾ ಜಾಗ್ರಿನ ನೀವು ಹಾಕ್ಕೊಂಡು ದಿನ ಕುಡಿಯೋದ್ರಿಂದ ಎಲ್ಲ ಧಾನ್ಯಗಳು ಇರೋದ್ರಿಂದ ನಿಮಗೆ ನಿಮ್ಮ ಇಡೀ ದಿನಕ್ಕೆ ಬೇಕಾದಷ್ಟು ಎನರ್ಜಿ 2 ಸ್ಪೂನ್ ಮಾಲ್ಟಲ್ಲಿ ಇದು ಪೌಡರಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದ್ದೆ ಯೂಟ್ಯೂಬಲ್ಲಿ. ಅದನ್ನು ನೋಡಿ ನಾನು ಹೊರ್ಗಡೆ ಈ ಥರ ಪೌಡರೆಲ್ಲ ಸಿಗುತ್ತೆ ತೊಗೊಳ್ಳೋಣ ಅಂತೆಲ್ಲ ಸರ್ಚ್ ಮಾಡಿದ್ದೆ. ನನಗೆ ಕನ್ಫ್ಯೂಷನಲ್ಲೂ ಇದ್ದೆ, ಯಾವ್ದು ತೊಗೊಳ್ಳೋದು, ಏನು ಚೆನ್ನಾಗಿರುತ್ತಾ ಅಂತೆಲ್ಲ. ಮತ್ತು ನನ್ನ ಕೊಲೀಗ್ಸು ಕೇಳಿದ್ದೆ, ಯಾರೋ ಮಾಡ್ತಾರೆ, ನಿಮಗೆ ಬೇಕು ಅಂದರೆ ಅವ್ರು ಮಾಡಿಕೊಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ. ಸೊ ಆಮೇಲೆ ಫೈನಲಿ ನಾನೇ ವಿಡಿಯೋ ನೋಡಿ ನಾನೇ ಮಾಡ್ಬೋದಲ್ಲ ಮನೇಲಿ ಈಸಿ ಅಂತೇಳಿ ಮಾಡಿಕೊಂಡೆ. ಏನಿಲ್ಲ, ಮನೇಲಿ ಏನೇನಿದೆ ಧಾನ್ಯಗಳು, ಕಡಲೆಬೇಳೆ, ಉದ್ದಿನಬೇಳೆ, ಹೆಸ್ರುಬೇಳೆ, ನವಣೆ, ಬಾರ್ಲಿ, ಗೋಡಂಬಿ, ಡ್ರೈ ಫ್ರೂಟ್ಸ್ಗಳು ಏನೇನು ಬೇಕು ನಿಮಗೆ ಅದು ಎಲ್ಲ ಹಾಕ್ಕೊಂಡು ಅಂದರೆ 20 ಧಾನ್ಯಗಳನ್ನ ಯೂಸ್ ಮಾಡಿದ್ದೀನಿ. ರಾಜ್ಮಾ ಆ ಥರದ್ದೆಲ್ಲ. ನಿಮಗೆ ಬೇಕು ಅಂದರೆ ಈ ರೆಸಿಪಿದು ಏನೇನು ಯೂಸ್ ಮಾಡಿದ್ದೀನಿ ಅಂತ ಲಿಸ್ಟ್ ಬೇಕು ಅಂದರೂ ನಿಮಗೆ ನಾನು ಕೊಡ್ತೀನಿ. ಸೊ ಇದನ್ನೆಲ್ಲ ಹಾಕಿ ನಾನು ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಇದನ್ನು ಈ ಥರ ಮಾಡಿಕೊಂಡು ಆರಿದ್ಮೇಲೆ ಕುಡಿಯೋದು. ಸೊ ಇದು ಒಳ್ಳೆ ರೆಸಿಪಿ ಮಾರ್ನಿಂಗ್ ಈ ಥರ ಕುಡಿಯೋಕ್ಕೆ ಅಂತ ಅನ್ಕೋತೀನಿ. ಯೂಶಲಿ ಕೆಲವರು ಮಜ್ಜಿಗೆಗೂ ಹಾಕ್ಕೊಂಡು ಕುಡಿತಾರಂತೆ. ಅದನ್ನ ಈ ಥರ ಕಂಟೈನರಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಪೌಡರ್ನ, ನಾನು ಬೇಕು ಅಂದಾಗ ತೊಗೋತೀನಿ. ಸೊ ಮಜ್ಜಿಗೆಗೂ ಹಾಕ್ಕೊಂಡು ಕುಡಿತಾರಂತೆ. ಇಲ್ಲ ಅಂದರೆ ನಿಮಗೆ ನೀರು ಥರ ಮಾಡಿಕೊಂಡು ಲೋಟ ಗಂಜಿ ಥರನೂ ಕುಡಿಬೋದು. ನನಗೆ ಅದೇನೋ ಗೊತ್ತಿಲ್ಲ, ಈ ಥರ ಇಷ್ಟ ಆಗುತ್ತೆ. ನಾರ್ಮಲ್ ಕನ್ಸಿಸ್ಟೆನ್ಸಿ ಈ ಥರ ಮಾಡ್ಕೊಂಡು ಕುಡಿತೀನಿ.
ಸೊ ಅದೆಲ್ಲ ಮಾಡಿಕೊಂಡು ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ನನಗೆ ನಾನು ಟೈಮ್ ಮಾಡ್ಕೊಂಡು ಕುಡಿತೀನಿ. ಸೊ ಅದಾದಮೇಲೆ ಮನೆಯದು ಕಸ ಗುಡಿಸೋದು ಪಾತ್ರೆ ಎಲ್ಲ ಇತ್ತು, ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆದಮೇಲೆ ಅರೌಂಡ್ ಒಂದು 10 o'clock ಮೇಲೆ ಆಗಿತ್ತು, 11 o'clock ಹತ್ತತ್ರ. ಆಗ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಚಟ್ನಿ ಪಲ್ಯ ಎಲ್ಲ ಮಾಡ್ಕೊಂಡಿದ್ದೆ. ಯೂಶ್ವಲಿ ಸ್ವಲ್ಪ ಬೆಳಗ್ಗೆ ಈ ಥರ ಕುಡಿಯೋದ್ರಿಂದ ಬಾಡಿಗೆ ಎನರ್ಜಿ ಬೆಳಗ್ಗೆನೇ ಸಿಗುತ್ತಲ್ವ. ಸೊ ನಿಮಗೆ ಆರಾಮಾಗಿ ಕೆಲಸ ಎಲ್ಲ ಮಾಡಿಕೊಂಡು ನಿಮ್ಮ ಬ್ರೇಕ್ಫಾಸ್ಟ್ನ ಬೇಕಾದ್ರೆ ಲೇಟಾಗಿ ಮಾಡ್ಕೋಬೋದು, ಏನಿಲ್ಲ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಎನರ್ಜಿ ಇರಲ್ಲ. ಯೂಶ್ವಲಿ ಕೆಲವರು ಕಾಫಿ ಟೀ ಆ ಥರ ಕುಡಿದು ಎನರ್ಜಿ ತೊಗೋತಾರೆ ಬಾಡಿಗೆ. ನನಗೆ ಈ ಥರ ಇದು ಬೆಸ್ಟ್ ಅನ್ನಿಸ್ತು. ಬೆಳಗ್ಗೆ ಬೆಳಗ್ಗೆನೇ ಟೀ ಕುಡಿಯೋದು ಅದೆಲ್ಲ ನಂಗೆ ಸ್ವಲ್ಪ ಆಗೋಲ್ಲ, ಅದಕ್ಕೆ. ಸೊ ದೋಸೆ ಎಲ್ಲ ಆದಮೇಲೆ ನಾನು ವೀಡಿಯೋನ ಎಂಡ್ ಮಾಡಿದೆ ಬ್ರೇಕ್ಫಾಸ್ಟ್ ಆದಮೇಲೆ. ಇದು ಈವ್ನಿಂಗ್ ವ್ಲಾಗು, ಮತ್ತು ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ ಈವ್ನಿಂಗು. ಹೀಗೆ ಎಲ್ಲ ಕೆಲಸಗಳು ಮುಗಿಸಿ ಮಧ್ಯಾಹ್ನ ಅಡುಗೆ ಸಂಜೆದೆಲ್ಲ ಆಗಿ ಈವ್ನಿಂಗ್ ಸುಮ್ಮನೆ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಪಕ್ಕದ ಬಿಲ್ಡಿಂಗ್ದು ಇವಾಗ ಕನ್ಸ್ಟ್ರಕ್ಷನು ಗೃಹ ಪ್ರವೇಶ ಆಯಿತು. ಸೊ ಹಾಗೆ ಹಿಂಗೆ ವೀಡಿಯೋ ಮಾಡಿಕೊಂಡೆ ಹೊರಗಡೆ ಬರೋವಾಗ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಂತ ಹಾಗೆ ಇಲ್ಲಿ ತುಂಬ ದಿನ ಆದಮೇಲೆ ಸ್ನ್ಯಾಕ್ಸ್ ತಿನ್ನೋಣ ಮನೆ ಹತ್ರನೇ ಅಂತ ಬಂದಿದ್ವಿ. ಇಲ್ಲಿ ರೋಡ್ ಸೈಡು ಇಲ್ಲಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದು ಮನೆಗೆ ಬಂದಮೇಲೆ ನಾನು ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಅರೌಂಡ್ ಒಂದು 4 o'clock ಆಗಿತ್ತು. ಆವಾಗ ವೀಡಿಯೋ ಮತ್ತೆ ನೆಕ್ಸ್ಟ್ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಇದು. ಇವತ್ತು ವಡೆ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ನಾನು ಕಡಲೆಬೇಳೆನೆಲ್ಲ ನೆನೆಸಿಟ್ಕೊಂಡಿದ್ದೆ. ತುಂಬ ದಿನ ಆಲ್ಮೋಸ್ಟು 8-9 months ಆಗಿತ್ತು ನಾವೇನು ಮಾಡೇ ಇರಲಿಲ್ಲ. ಎಣ್ಣೆಯಲ್ಲಿ ಮಾಡೋ ಅಂಥದ್ದು, ಫ್ರೈ ಮಾಡಿ ತಿನ್ನೋಂಥದ್ದು. ಸೊ ನನ್ನ ಯಾಕೆಂದರೆ ವರ್ಕ್ ಮಾಡುವಾಗ ಇದೆಲ್ಲ ನಾನು ಪ್ರಿಪೇರೇ ಮಾಡಲ್ಲ, ಟೈಮು ಸಿಗೋಲ್ಲ. ಸೊ ಈಗ ಫ್ರೀ ಇದ್ದೀನಿ ಮನೆಯಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಮಾಡೋಣ, ಮನೆಯವ್ರಿಗೂ ಮಾಡ್ಕೊಡ್ಬೋದು ತಿನ್ನೋಣ ಅಂತ. ಟೀ ಜೊತೆ ಚೆನ್ನಾಗಿರುತ್ತೆ ಅಂತ. ಸೊ ಟೀನೂ ಮಾಡ್ತಿದ್ದೀನಿ. ಇಲ್ಲಿ ವಡೆಗೆ ನೆನೆಸಿರೋ ಕಡಲೆನ ಈ ಥರ ನೀರು ಹಾಕ್ತೀನಿ, ರುಬ್ಕೋಬೇಕು. ಅದಕ್ಕೆ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಅದಾದಮೇಲೆ ನಿಮಗೆ ಬೇಕು ಅಂದರೆ ಮೆಣಸಿನ್ಕಾಯಿ ಚಿಲ್ಲಿನೂ ನೀವು 1-2 ಕಟ್ ಮಾಡಿ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೋಬೇಕು. ಆಮೇಲೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು, ಪ್ಲಸ್ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ಡಪ್ ಮಾಡಿ ನೀವು ಎಣ್ಣೆಗೆ ಹಾಕಿ ನೀವು ವಡೆನ ಮಾಡ್ಕೋಬೋದು. ಇದೆಲ್ಲ ನನಗೆ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು ನೆನಪು. ಇವಾಗ ಯಾಕೆ ತಿನ್ನಬೇಕು ಅನಿಸ್ತು, ಸೊ ಮಾಡಿಕೊಂಡೆ. ಅದು ಅಲ್ಲದೆ ನಾನು ರಜೆ ಬರ್ತಿದ್ದಂಗೆ ವೆಕೇಷನ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಎವ್ರಿ ಡೇ ಏನಾದರೂ ಮಾಡಿ ಚೆನ್ನಾಗಿ ತಿನ್ನಬೇಕಪ್ಪ, ರೆಸಿಪಿಗಳು ಹೊಸದೆಲ್ಲ ಟ್ರೈ ಮಾಡಿ ಹಂಗೆ ಹಿಂಗೆ ಅಂತ. ಇದೇನು ಹೊಸ ರೆಸಿಪಿ ಎಲ್ಲ, ಹಳೆ ರೆಸಿಪಿನೇ, ಬಟ್ ಟ್ರೈ ಮಾಡ್ತಾ ತಿನ್ನಬೇಕು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದ್ರ ಜೊತೆಗೆ ಪಾಯಸ, ಅನ್ನ ಸಾಂಬಾರು ಎಲ್ಲ ಒಳ್ಳೆ ಹಬ್ಬದ ಊಟ ಥರ ಮಾಡ್ಕೊಂಡಿದ್ದೆ ಅವತ್ತು. ಹಾಗೆ ಒಂದೊಂದು ದಿನ ಮೂಡ್ ಇರುತ್ತೆ ಅಲ್ವ ಏನಾದರೂ ತಿನ್ನಬೇಕು ಅಂತ, ಆ ಥರ ಮಾಡ್ಕೊಂಡು ತಿನ್ನೋದು. ಯಾಕಂದರೆ ವರ್ಕೆಲ್ಲ ಸ್ಟಾರ್ಟ್ ಆದಮೇಲೆ ಮತ್ತೆ ನಮಗೆ ಬೆಳಗ್ಗೆ ಎಲ್ಲ ಸ್ಕೂಲಲ್ಲಿ ಮಕ್ಕಳ ಜೊತೆ ಬಡ್ಕೊಂಡು ಎನರ್ಜಿ ಹೋಗಿ ಮತ್ತೆ ಮುಗೀತು. ನಾರ್ಮಲ್ ಅದೇ ಲೈಫು ಅಂತ ಅಂದ್ಬಿಡ್ತು. ಈ ಥರ ರಜೆ ಬಂದಾಗಲೇ ನಾವು ಈ ಥರ ಎಂಜಾಯ್ ಮಾಡೋಕ್ಕಾಗೋದು. ಹಾಗಾಗಿ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನಾನು ಫ್ಲಿಪ್ಕಾರ್ಟಲ್ಲಿ ಹೊಸ ಮನೆ ಅಲ್ವಾ, ಕೆಲವೊಂದು ಬೇಕಿತ್ತು ಐಟಮ್ಗಳು ಮನೆಗೆ. ಸೊ ಆ ಥರ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. 1 ಬಾಕ್ಸ್ ಬಂದಿತ್ತು ಇವತ್ತು, ಅದನ್ನು ಓಪನ್ ಮಾಡ್ತಿದ್ದೀನಿ. ಬಟ್ ಓಪನ್ ಮಾಡ್ತಾ ಹೆಂಗಿದ್ರೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ, ನಿಮಗೆ ತೋರಿಸೋಣ ಅಂತ ಹಂಗೆ ವೀಡಿಯೋ ತೊಗೊಂಡೆ. ಬಟ್ ನಾನು ಈ ವಿಡಿಯೋದಲ್ಲಿ ಏನು ಅದು ಐಟಮು, ಏನಕ್ಕೆ ಯೂಸ್ ಮಾಡೋದು, ಏನಕ್ಕೆ ಬುಕ್ ಮಾಡಿದ್ದೆ, ಇದೆಲ್ಲ ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಆಲ್ರೆಡಿ ಇದು ಲೆಂತಿ ವೀಡಿಯೋ ಆಯಿತು ಅನಿಸುತ್ತೆ, ಬಟ್ ಅನ್ಬಾಕ್ಸಿಂಗ್ ವೀಡಿಯೋ ಅಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಐಟಮ್ ಬಗ್ಗೆ, ದೆನ್ ಏನಕ್ಕೆ ತೊಗೊಂಡಿದ್ದೀನಿ, ಏನು ಯೂಸ್ ಆಗುತ್ತೆ ಅದನ್ನ ಕಂಪ್ಲೀಟ್ ವೀಡಿಯೋ ನಿಮಗೆ ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಥ್ಯಾಂಕ್ ಯು.